ನೋಡಿ, ಶೇಕ್ಸ್ಪಿಯರ್ ಕಾಲದಲ್ಲೇ ಅವನು ಬರಿತಾ ಇದ್ದ. ಆದ್ರೆ ನಾವು ಎಂಥ ಮೂರ್ಖರಿದ್ದೀವಿ ಅಂತಂದ್ರೆ, ಇಂಗ್ಲಿಷ್ನವರು ಶೇಕ್ಸ್ಪಿಯರ್ನ ಜಗತ್ತಿನ ಎಲ್ಲ ಕಡೆಗೆ ತಗೊಂಡೋದ್ರು. ಆದ್ರೆ ನಾವು ಕುಮಾರವ್ಯಾಸನ ನಮ್ಮ ಮನೆಗೆ ತಗೊಂಡ್ಬರ್ಲಿಲ್ಲ. ಅದು ಇವತ್ತಿಗೂ ಎಲ್ಲ ಲೇಖಕರ ಬಗ್ಗೆಯೂ ನಮ್ಮ ಕನ್ನಡಿಗರ ಒಂದು ತೀವ್ರವಾದಂತ ಆ ತಿರಸ್ಕಾರ ಭಾವ ಇದೆಯಲ್ಲ, ಅದು. ಎರಡು ತುಂಬಾ ಮುಖ್ಯವಾದ ಉಪನ್ಯಾಸಗಳನ್ನ ನಾವು ಕೇಳಿದೀವಿ. ಈ ಎರಡು ಉಪನ್ಯಾಸಗಳ ಜೊತೆಗೆ ಪ್ರಾರಂಭದಲ್ಲಿ ನಮ್ಮ ಶಶಿಧರ್ ಬಾರಿಘಾಟು, ನಮ್ಮ ಶಂಕರೇಗೌಡರು, ಜಯಪ್ರಕಾಶ್ ಗೌಡರು ಅವರು ಕೂಡ ಅನೇಕ ಸೂಕ್ಷ್ಮವಾದ ಸಂಗತಿಗಳನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಮಕ್ಕಳು ಮತ್ತು ನಮ್ಮ ಸ್ನೇಹಿತರು ಮೂರು ನಾಟಕಗಳನ್ನು ಕುರಿತು ಓದಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಭಾಳ ಸಂತೋಷ. ಇದೊಂದಿಷ್ಟು ಚರ್ಚೆಗೂ ಅವಕಾಶ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು. ರಾಘವ್ ಅವ್ರದ್ದೊಂದು ಪ್ರಶ್ನೆ ಇತ್ತು, ಅದು ನೋಡೋಣ. ಇದೆಯಾ ಆಮೇಲೆ? ನಮ್ಮ ಜಯರಾಮ್ ರಾಯಾಪುರ ಅವರು ಕೇವಲ 3 ನಾಟಕ ಅಷ್ಟನ್ನು ಮಾತ್ರ ನಾವೆಲ್ಲ ಕುರಿತು ಮಾತಾಡಿದ್ದೀವಿ. ಅವರು ಇನ್ನೂ 2 ನಾಟಕ ಬರೆದಿದ್ದಾರೆ, 10 ಪತ್ರಗಳು ಮತ್ತು ನಮ್ಮ ಕನಸಿನ ಗೋರಿ ಅಂತ. ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಬಹುಶಃ ಬರೆದಿದ್ರು. ಇದನ್ನು ಅವರೇ ನಿರ್ದೇಶನ ಮಾಡಿದ್ದಂಥ ನಾಟಕಗಳು. ನಾವು ಸಾಹಿತ್ಯ ಅಕಾಡೆಮಿಯಲ್ಲಿ ಅವರಿಗೆ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಡುವ ಚರ್ಚೆಯ ಸಂದರ್ಭದಲ್ಲಿ ಇವ್ರದ್ದು ಭಾಳ ಕಡಿಮೆ ಪುಸ್ತಕಗಳಿದಾವಲ್ಲ, ಒಟ್ಟು 5 ನಾಟಕಗಳಷ್ಟೇ, ಅದು ಬಿಟ್ಟರೆ ಬೇರೆ ಬಹುಶಃ ಏನೂ ಬರೆದಿಕ್ಕಿಲ್ಲ. ಏನು ಮಾಡೋದು? ಕನಿಷ್ಠ ಸಾಹಿತ್ಯಶ್ರೀ ಅಂತ ಒಂದು ಪ್ರಶಸ್ತಿಯನ್ನು ಒಂದು 8-10 ಕೃತಿಗಳಾದರೂ ಬರೆದವರಿಗೆ ಕೊಡಬೇಕಾಗತ್ತೆ. ಅವಾಗ ನಾನು ಚಾವುಂಡರಾಯ ನಾಟಕವನ್ನು ನೋಡಿದ್ದೆ ಮತ್ತು ಸಿರಿಗೆರೆ ಸೆರೆ ನಾಟಕವನ್ನು ಭಾಳ ಹಿಂದೆಯೇ ಓದಿದ್ದೆ. ನೋಡಿ, ಸಿರಿಗೆ ಸೆರೆ ಇರಲಿ ಪಕ್ಕಕ್ಕೆ ಇಡೋಣ, ಅದನ್ನು ಪರವಾಗಿಲ್ಲ. ಚಾವುಂಡರಾಯದಂಥ ಒಂದು ನಾಟಕವೇ ಕನ್ನಡದ 10 ನಾಟಕಗಳಿಗೆ ಸಮ ಆಗಿದೆ. ಸೊ ಹಾಗಾಗಿ ಇವರನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂಥೇಳಿ ನಮ್ಮ ಸದಸ್ಯರ ಜೊತೆಯಲ್ಲಿ ನಾನು ಅವ್ರನ್ನ ಸಮಾಧಾನ ಪಡಿಸಿದ್ದೆ. ಸೊ ಆ ರೀತಿಯೊಳಗೆ ಈ 3 ನಾಟಕಗಳು ನೋಡ್ಬೋದಾಗಿದೆ. ಅದರಲ್ಲೂ ಕೂಡ ವಾರಸುದಾರ ಮತ್ತು ಚಾವುಂಡರಾಯ ಇದಾವಲ್ಲ, ಇದು ಬಹಳ ಮುಖ್ಯವಾದಂಥ ಕನ್ನಡದ ಅತ್ಯಂತ ಮುಖ್ಯವಾದಂಥ ನಾಟಕಗಳು. ನಮ್ಮ ಕನ್ನಡದ ಈ ನಾಟಕ ಪರಂಪರೆ ಇದೆಯಲ್ಲ, ತೀರಾ ಇತ್ತೀಚಿಂದು ನಮ್ದು ಗೊತ್ತಿದೆ ಚರಿತ್ರೆ. 100 ವರ್ಷದಿಂದ ಈಚೆಗಷ್ಟೇ ಕನ್ನಡದಲ್ಲಿ ನಾಟಕಗಳು ಬರ್ತಾ ಇರೋದು. ಅದು ನಮ್ಮ ಲಂಕೇಶು, ಕಾರ್ನಾಡು, ಕಂಬಾರು ಇವರೆಲ್ಲ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಪ್ರಾರಂಭದಲ್ಲಿ ಕುವೆಂಪು ಅವರ 14 ನಾಟಕಗಳು, ಕುವೆಂಪು ಅವರ ನಾಟಕಗಳನ್ನ ಕನ್ಸಿಡರೇ ಮಾಡಿರಲಿಲ್ಲ ಅವರು. ಆ ಶೂದ್ರ ತಪಸ್ವಿ ಬರೆದಂಥ ಸಂದರ್ಭದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಒಂದು ಸಣ್ಣ ಟೀಕೆಯನ್ನು ಮಾಡ್ತಾರೆ. ಅವಾಗ ಕುವೆಂಪು ಎಷ್ಟು ತೀಕ್ಷ್ಣವಾಗಿ ಉತ್ತರ ಕೊಡ್ತಾರೆ ಅಂತಂದರೆ, ನೋಡಪ್ಪ, ನನ್ನ ನಾಟಕಗಳು ಟಿಕೆಟ್ ತಗೊಂಡು ರಂಗಮಂದಿರದಲ್ಲಿ ನೋಡೋ ನಾಟಕಗಳಲ್ಲ, ನನ್ನ ನಾಟಕಗಳು ಮನೋರಂಗದಲ್ಲಿ ನಡೆಯುವಂಥ ನಾಟಕಗಳು ಅಂತೇಳಿ ಹೇಳ್ತಾರೆ. ಅಂದರೆ ಕುವೆಂಪು ಅವ್ರಿಗೆ ಇಂಥ ಒಂದು ಇದನ್ನ ಅಲ್ಲ, ಅದು ಸ್ವಲ್ಪ ಬೇರೆ ಥರನೂ ಯೋಚನೆ ಮಾಡಬೇಕಾಗಿದೆ ನಾವು. ಕುವೆಂಪು ಅವರಿಗೆ ಇವರೆಲ್ಲ ಎಂಥ ಭ್ರಮೆಯನ್ನು ಸೃಷ್ಟಿ ಮಾಡಿರಬಹುದು. ನಾಟಕ ರಂಗರೂಪವಾಗಿ ಬರಬೇಕಾದ್ರ ಸಂದರ್ಭದಲ್ಲಿ ಆ ಕಾಲದಲ್ಲಿ ಕೈಲಾಸಂ ನಾಟಕ, ನಮ್ಮ ಆದ್ಯ ರಂಗಾಚಾರ್ಯರ ಶ್ರೀರಂಗರ ನಾಟಕಗಳು, ಗುಂಡಣ್ಣ, ಪರ್ವತವಾಣಿ ಇಂಥವ್ರ ನಾಟಕಗಳನ್ನೇ ಮಾಡಿಸೋರು. ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಕಾಲದ. ಅಥವಾ ವೃತ್ತಿರಂಗಭೂಮಿಯಲ್ಲಿ ಅವ್ರದೇ ಆದಂಥ ಒಂದು ದೊಡ್ಡ ವೈಭವದ ರಂಗಕಲ್ಪನೆ ಇತ್ತು, ರಂಗಭೂಮಿ ಇತ್ತು. ಆದರೆ ಹವ್ಯಾಸಿ ರಂಗಭೂಮಿಯಲ್ಲಿ ಇಷ್ಟೇ ಇದ್ದಿದ್ದು. ಕುವೆಂಪು ನಾಟಕಗಳನ್ನ ಯಾರೂ ಅಷ್ಟು ಸುಲಭವಾಗಿ ಮಾಡಿಸ್ತಿರ್ಲಿಲ್ಲ. ಬೆರಳಿಗೆ ಕೊರಳಂಥದ್ದೊಂದು ನಾಟಕವನ್ನ ಮಾಡೋದಕ್ಕೆ ಬಹಳ ವರ್ಷ ಕಾಯ್ಬೇಕಾಯ್ತು ನಾವು. ಸುಮ್ಮನೆ ಏನೋ ಪ್ರಯೋಗ ಮಾಡೋರು, ಅದು ಏನೋ ಆಗ್ತಿಲ್ಲ. ಒಬ್ಬ ಬಸವಲಿಂಗಯ್ಯನಂತ ಒಬ್ಬ ನಿರ್ದೇಶಕ ಬಂದ ಮೇಲೆ ಬೆರಳಿಗೆ ಕೊರಳ ನಾಟಕವನ್ನು ಹೆಂಗೆ ಜನ ನೋಡಕ್ ಸಾಧ್ಯ ಇದೆ ಅನ್ನೋದನ್ನ ಬಸವಲಿಂಗಯ್ಯ ತೋರಿಸಿದ್ದು. ಶೂದ್ರ ತಪಸ್ವಿ ಇರ್ಬೋದು, ಇವೆಲ್ಲ ನಾಟಕಗಳು. ಆಮೇಲೆ ಕುವೆಂಪು ಅವರು ನಿಜವಾಗ್ಲೂ ಮಹತ್ವದ ನಾಟಕಕಾರ ಅಂತ ನಮಗೆ ಕನ್ನಡಿಗರಿಗೆ ಅರ್ಥ ಆಗಿದ್ದೇನೆ. ಈ ನವ್ಯ ನಾಟಕಕಾರರು ನಾಟಕ ಬರೆಯೋದಕ್ಕೆ ಅದು ಹವ್ಯಾಸಿ ರಂಗಭೂಮಿಯಲ್ಲಿ ಜೋರಾಗಿ ಆ ಅಲೆ ಸೃಷ್ಟಿಯಾದ ಕಾರಣದಿಂದಾಗಿಯೇ ಕುವೆಂಪು ಅವರಿಗೆ ಆ ಥರದ ಒಂದು ನಿಜವಾದ ನಾಟಕಕಾರ ಕನ್ನಡದ ಕುವೆಂಪು ಕೂಡ ಬಹಳ ಮುಖ್ಯವಾದವರು. ಇವತ್ತು ನಾವು ಯೋಚನೆ ಮಾಡಬಹುದು, ಹೆಮ್ಮೆ ಪಡಬಹುದು. ಏನು ಅಂತಂದ್ರೆ, ಒಂದು ಕಾಲದಲ್ಲಿ ಬರೀ ಸಂಸ್ಕೃತದಲ್ಲಿ ನಾಟಕಗಳಿದ್ದೋ. ಕಾಳಿದಾಸ, ಭಾಸ, ಭವಭೂತಿ, ಅಶ್ವಘೋಷ ಇಂಥವರೇ ಬರಿತಾ ಇದ್ರು. ಅವರನ್ನು ಮಾತ್ರ ನಾಟಕಕಾರರು ಅಂತ ಅನ್ಕೊಂಡಿದ್ದೋ. ಆಮೇಲೆ ಅವರು ಮರೆಗೆ ಸರಿದು ಹೋದ್ರು. ಆಮೇಲೆ ಇಂಗ್ಲಿಷ್ನವ್ರು ಬಂದ ಮೇಲೆ ಶೇಕ್ಸ್ಪಿಯರೇ ಜಗತ್ತಿನ ದೊಡ್ಡ ನಾಟಕಕಾರ ಅನ್ನುವಂಥ ಒಂದು ಭ್ರಮೆ ಒಳಗೂ ಇದ್ದೋ ನಾವು. ಭ್ರಮೆ ಅಲ್ಲ, ಅದು ವಾಸ್ತವವೇ. ತೀರಾ ಶೇಕ್ಸ್ಪಿಯರ್ನ ನಾವು ಹಂಗೆ ನೋಡೋಕ್ಕಾಗಲ್ಲ. ಆದರೆ ಶೇಕ್ಸ್ಪಿಯರ್ ಕಾಲದಲ್ಲೇ ಇಲ್ಲಿ ಮಹಾಕವಿ ಕುಮಾರವ್ಯಾಸ 15ನೇ ಶತಮಾನ, ಅವನು ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಬರೆದಿದ್ದ. ಕುಮಾರವ್ಯಾಸನ ಕಾವ್ಯವನ್ನ ನೀವು ಓದ್ತಾ ಇದ್ರೆ
ಒಂದು ಸಿನಿಮಾ ನೋಡಿದ ಹಾಗಾಗುತ್ತೆ. ಅವನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರೀತಾರೆ. ಅವನ ರೂಪಕಗಳು ಹೇಗಿದ್ದು ಅಂತಂದ್ರೆ ಒಂದು ಚಲನಚಿತ್ರವನ್ನ ಕಣ್ಣೆದುರುಗಡೆ ಕಟ್ಟಿಕೊಡುವ ಹಾಗೆ ಯಾವುದೇ ಅವನ ರೂಪಕದ ಮಾತುಗಳನ್ನ ಹೇಳಿ ನಿಮ್ ಕಣ್ಣಿಗೆ ಒಂದು ಚಿತ್ರವೇ ಬರುತ್ತೆ. ಈಗ ಸೇನೆ ಬಂದದು ಧರಣಿಯ ಗಲದಲ್ಲಿ ಅಂತ ಹೇಳಿದಾಗ ಆ ವಿರಾಟಪುರದಲ್ಲಿ ಬರುವಂತ ಒಂದು ಆ ಆ ಉತ್ತರ ಆ ಗೌಳಿಗನನ್ನ ಕೇಳ್ತಾನೆ, ಎಷ್ಟು ಸೈನಿಕರು ಬಂದಿದ್ದಾರೆ ಕೌರವರದು ಅಂತಂದಾಗ ಅವನು ಅಂಕಿ ಸಂಖ್ಯೆ ಒಳಗೆ ಹೇಳಲ್ಲ. ಹೆಂಗ್ ಹೇಳ್ತಾನೆ ಅಂದ್ರೆ ಸೇನೆ ಬಂದುದು ಧರಣಿಯ ಗಲದಲ್ಲಿ ಅಂತಾನೆ. ಸೇನೆ ಎಷ್ಟು ಬಂದಿದೆ ಅಂದ್ರೆ ಈ ಭೂಮಿ ಎಷ್ಟಿದೆಯೋ ಅಷ್ಟು ಬಂದಿದೆ. ಬಾಹುಬಲಿ ಸಿನಿಮಾ ಹಂಗೆ ತಾನೇ ಇರೋದು. ಸೇನೆ ಹೆಂಗ್ ಬರುತ್ತೆ? ಬಾಹುಬಲಿ ಮಕ್ಕಳು ಚಿಕ್ಕವರೆಲ್ಲ ಇದಾರೆ, ಅವ್ರು ಬಾಹುಬಲಿ ನೀವು ದೊಡ್ಡವರು ನೋಡಿರ್ತೀರಿ, ಇಲ್ಲ ಅಂತಲ್ಲ. ಬಾಹುಬಲಿ ಸಿನಿಮಾದಲ್ಲಿ ಎಲ್ಲಾ ಕಡೆಯಿಂದ ಸೈನಿಕರು ಬರ್ತಾರಲ್ಲ. ಈ ಮೂರೇ ಶಬ್ದದಲ್ಲಿ ಅವನು ಸೈನ್ಯ ಹೇಗ್ ಬರುತ್ತೆ ಅನ್ನೋದನ್ನ ಕುಮಾರವ್ಯಾಸ ಒಂದು ಸಿನಿಮಾವಾಗಿ ಕಟ್ಕೊಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ ಕುಮಾರವ್ಯಾಸನ ಕೈಲಿ ಒಂದು ಕ್ಯಾಮ್ರಾ ಇದ್ದಿದ್ರೆ ಜಗತ್ತಿನ ಮೊಟ್ಟ ಮೊದಲ ಅತ್ಯದ್ಭುತ ಸಿನಿಮಾ ನಿರ್ದೇಶಕ ಆಗ್ತಾ ಇದ್ದ. ಅವನ್ ಕ್ಯಾಮ್ರಾ ಇರ್ಲಿಲ್ಲ ಅಷ್ಟೇ. ನೋಡಿ, ಶೇಕ್ಸ್ಪಿಯರ್ ಕಾಲದಲ್ಲೇ ಅವನು ಬರಿತಾ ಇದ್ದ. ಆದ್ರೆ ನಾವು ಎಂಥ ಮೂರ್ಖರಿದ್ದೀವಿ ಅಂತಂದ್ರೆ ಇಂಗ್ಲಿಷ್ನವರು ಶೇಕ್ಸ್ಪಿಯರ್ನ ಜಗತ್ತಿನ ಎಲ್ಲ ಕಡೆಗೆ ತಗೊಂಡೋದ್ರು. ಆದ್ರೆ ನಾವು ಕುಮಾರವ್ಯಾಸನ ನಮ್ಮ ಮನೆಗೆ ತಗೊಂಡ್ಬರ್ಲಿಲ್ಲ. ಅದು ಇವತ್ತಿಗೂ ಎಲ್ಲ ಲೇಖಕರ ಬಗ್ಗೆಯೂ ನಮ್ಮ ಕನ್ನಡಿಗರ ಒಂದು ತೀವ್ರವಾದಂತ ತಿರಸ್ಕಾರ ಭಾವ ಇದೆಯಲ್ಲ. ಅದು ಆಗ್ಲೇ ರಾಘವ್ ಅವರು ಒಂದು ಪ್ರಶ್ನೆ ಅಲ್ಲಿ ಎತ್ತಾ ಇದ್ರು, ನಾನು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ, ರನ್ನನ್ಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿ. ರನ್ನನ್ಗೆ ಮಾತ್ರ ಅಲ್ಲ ಸರ್, ಈಗ ಬಿಡಿ, ರನ್ನ ಇವ್ರಿಗೆ ಅವಮಾನ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ? ಯಾರು ರನ್ನನ್ ಸರಿಯಾಗಿ ಓದ್ತಾರೋ ಅವ್ರು ಏನಾದ್ರು ರನ್ನ ಅರ್ಥ ಆದ್ರೆ ಏನಾದ್ರು ಹೇಳಬಲ್ರು. ಇವಾಗ ಕುವೆಂಪು ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ನಿಮಗೆ ಫೇಸ್ಬುಕ್ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಅದು ನಿಮ್ಮ ಮಗ ರವೀಂದ್ರ ನೋಡೋದ್ರ ಬಗ್ಗೆ ನನಗೆ ಗೊತ್ತಿದೆ. ಆದ್ರೆ ಫೇಸ್ಬುಕ್ಗಳಲ್ಲಿ ಎಲ್ಲ ಕುವೆಂಪು ಅವರನ್ನ ಎಷ್ಟು ಹೀನಾತಿಹೀನವಾಗಿ ಅವಮಾನಿಸ್ತಾರೆ. ನಮ್ಮಂತ ಈ ಕಾಲದ ಲೇಖಕರನ್ನ ಗಂಜಿ ಗಿರಾಕಿಗಳು ಅಂತಾರೆ, ಲದ್ದಿ ಜೀವಿಗಳು ಅಂತಾರೆ. ಇದು ಅವಮಾನ ಆಗ್ತಾ ಇದೆ. ಇದನ್ನ ಯಾರು ಪ್ರತಿಭಟಿಸ್ಬೇಕು? ಯಾಕೆ, ಹೆಂಗೆ ಇದನ್ನ ಪ್ರತಿಭಟನೆ ಮಾಡೋದು? ಇದೆಲ್ಲ ನಮ್ಮ ಕಾಲದ ಲೇಖಕರು. ನೀವು ಹಿರಿಯರಿದ್ದೀರಿ, ನಿಮ್ಗೆ ನಿಮ್ ಕಾಲ ಒಂದು ಬೇರೆ ರೀತಿಯಲ್ಲಿ ಸಮೃದ್ಧವಾದಂತ ಸಾಂಸ್ಕೃತಿಕ ಕಾಲ. ಅದು ಈಗಲೂ ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಸಮೃದ್ಧಿ ಇದೆ. ಆದ್ರೆ ನಮ್ಮ ಲೇಖಕರಿಗೆ ಯಾವಾಗ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೋ, ಯಾವಾಗ ತಾರತಮ್ಯದ ಬಗ್ಗೆ ಮಾತಾಡ್ತಾರೋ, ಯಾವಾಗ ಮಹಿಳೆಯರ ಮೇಲಿನ ಅತ್ಯಾಚಾರಗಳ ವಿರುದ್ಧ ಮಾತಾಡ್ತಾರೋ, ಯಾರೋ ಕೆಟ್ಟ ರಾಜಕಾರಣದ ವಿರುದ್ಧ, ಯಾವತ್ತು ಕೋಮುವಾದದ ವಿರುದ್ಧ ನಾವು ಯಾವತ್ತು ಮಾತಾಡಕ್ ಶುರು ಮಾಡಿದ್ವೋ ಅವತ್ತೆಲ್ಲವೂ ನಮ್ಮ ಮೇಲೆ ದಾಳಿ ನಡೀತಲೇ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಮೂರೂ ನಾಟಕಗಳಿದಾವಲ್ಲ, ಒಂದು ನಾಟಕದಿಂದ ಇನ್ನೊಂದು ನಾಟಕ ಡೆವಲಪ್ ಆಗ್ತಾ ಹೋಗುತ್ತೆ, ಬೆಳೀತಾ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಇಬ್ರು ಉಮೇಶ್ ಅವರು ಮತ್ತು ಉಮೇಶ್ ಅಂತೂ ಬಹಳ ಚೆನ್ನಾಗಿ ಇವತ್ತು ಒಂದು ರಂಗದ ಪರಿಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ನಾನು ಅವ್ರಿಗೆ ಹೇಳಿದೆ, ಸರ್ ಇದೊಂದು ಪುಸ್ತಕ ಬರೀರಿ ಸರ್, ಇದು ನಮ್ಮ ಥಿಯೇಟರ್ ಸ್ಟೂಡೆಂಟ್ಸ್ಗೆ ಒಂದು ಬಹಳ ಅತ್ಯದ್ಭುತವಾದಂತ ಟೆಕ್ಸ್ಟ್ ಆಗುತ್ತೆ. ಶಶಿ, ಇವ್ರು ಬೆನ್ನತ್ತಿಸ್ಬಿಟ್ಟು ಸ್ವಲ್ಪ ಒಂದು 50-60 ಪೇಜಿಂದ ಆದ್ರೂ ಪರವಾಗಿಲ್ಲ ಅದೊಂದು ಪುಸ್ತಕ ಬರೆಸಿ. ಬಹಳ ಅದ್ಭುತವಾದಂತ ಇದು ರಂಗದ, ನಾವು ನಾಟಕಗಳ ವಿಮರ್ಶೆಯನ್ನ ನಾವು ನೋಡಿದೀವಿ. ನಮ್ಮ ಮರಳು ಸಿದ್ದಪ್ಪನವ್ರ ಕಾಲದಿಂದಲೂ ಅವೆಲ್ಲ ಶುರುವಾಗಿದ್ದಾವೆ. ಕುವೆಂಪು ಅವರು ಕೂಡ ಮಾಡಿದ್ದಾರೆ. ಮಾಸ್ತಿಯವರೇ ಕುವೆಂಪು ನಾಟಕದ ಬಗ್ಗೆ ಎಂತ ಪ್ರತಿಕ್ರಿಯೆ, ಅವೆಲ್ಲ ನಾಟಕದ ಟೆಕ್ಸ್ಟ್ ಬಗ್ಗೆ ನಡೆದಿರುವಂತ ಚರ್ಚೆಗಳು, ವಿಮರ್ಶೆಗಳು. ಆದ್ರೆ ರಂಗ ಪ್ರಯೋಗಗಳ ಬಗ್ಗೆ ಇದೆಯಲ್ಲ, ಆ ರಂಗ ಪ್ರಯೋಗಗಳನ್ನ ಕುರಿತಾದಂತ ಒಂದು ಸರಿಯಾದಂತ ಒಂದು ಥಾಟ್ ಪ್ರವೋಕಿಂಗ್ ಆದಂತ, ಅಥವಾ ನಮ್ಮ ಹೊಸ ಕಾಲದ ಹುಡುಗರಿಗೆ ರಂಗಭೂಮಿಯನ್ನ ತಾನು ಒಪ್ಪಿಕೊಳ್ಳಬೇಕು, ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಹೊಸ ಕಾಲದ ಹುಡುಗರಿಗೆ ಒಂದು ಪಠ್ಯ ಬೇಕೇ ಬೇಕಾಗುತ್ತೆ. ಅದ್ ನಿಜವಾಗ್ಲೂ ಉಮೇಶ್ ಅವರ ಮಾತುಗಳಲ್ಲಿ ಅದಿತ್ತು. ಹಾಗೆ ನಮ್ಮ ರಾಮಕೃಷ್ಣ ಅವರು ಕೂಡ ಅಷ್ಟೇ ಸೊಗಸಾಗಿ ಈ ನಾಟಕದ ಒಳಗಿನ ಕಲ್ಪನೆಗಳಿದಾವಲ್ಲ ಅದನ್ನ ಬಹಳ ಚೆನ್ನಾಗಿ ಹೇಳ್ತಾ ಹೋದ್ರು. ಈ ಒಂದು ನಾಟಕಕ್ಕೂ ಇನ್ನೊಂದು ನಾಟಕಕ್ಕೂ ಬಹಳ ಅತ್ಯದ್ಭುತವಾದಂತ ಒಂದು ಒಳಸ್ರೋತ, ಒಳ ಹರಿವು ಬಹಳ ಚೆನ್ನಾಗಿ ಇದೆ. ಆಮೇಲೆ ನೀವು ಚಾವುಂಡರಾಯ ನಾಟಕವನ್ನ ಓದಬೇಕು, ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಈ ಚರಿತ್ರೆ ಅನ್ನೋದು ಹೇಗೆ ಮತ್ತೆ ಮತ್ತೆ ವಾಸ್ತವಕ್ಕೆ ಬರ್ತಾ ಇರ್ತದೆ ಅನ್ನೋದು. ನಾವು ರಾಮಕೃಷ್ಣ ಅವರು ಬಹಳ ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ನಾನು ಅದನ್ನ ವಿವರಿಸಿ ಹೇಳಕ್ ಹೋಗಲ್ಲ. ಇದು ವಾರಸುದಾರ ಇದೆಯಲ್ಲ, ಇದ್ರ ಟೈಟ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಟೈಟ್ಲ್ ಬಗ್ಗೆ ಹೇಳಿದ್ರು ಅವರು, ಆದ್ರೆ ನಾನು ಹೇಳ್ತಾರೆ ಅನ್ಕೊಂಡೆ, ಯಾಕೋ ಹೇಳಲಿಲ್ಲ. ವಾರಸು ದಾರ. ದಾರ ಯಾರು? ದಾರ ಶಿಕೋ. ಇಲ್ಲಿ ನಿಜವಾದ ವಾರಸುದಾರ ದಾರ ಆಗ್ಬೇಕಾಗಿತ್ತು. ವಾರಸುಗಾರಿಕೆ ಯಾರಿಗೆ ಬರಬೇಕಾಗಿತ್ತು ಅಂದ್ರೆ ದಾರನಿಗೆ. ಕೊನೆಗೆ ಔರಂಗಜೇಬ್ ಅವರ ಅಪ್ಪನಿಗೆ ದಾರನ ತಲೆ ಕಳೆದು ಒಂದು ತಟ್ಟೆಲಿಟ್ಬಿಟ್ಟು ಕಳಿಸ್ಕೊಡ್ತಾನೆ. ನಾನು ಈ ನಾಟಕಗಳನ್ನ 3 ದಿವಸದಿಂದ ನನ್ನ ಎಲ್ಲಾ ಕೆಲಸಗಳನ್ನು ನಡುವೆಯೂ ಕೂಡ ಕೂತ್ಕೊಂಡು ಸ್ವಲ್ಪ ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಓದ್ಬಿಟ್ಟು ಬಂದಿದ್ದೀನಿ. ಕಾರ್ನಲ್ಲಿ ಬರ್ತಾ ಕೂಡ ನಾಟಕವನ್ನು ಓದ್ಕೊಂಡು ಅನೇಕ ಅಂಶಗಳನ್ನು ಹಾಕೊಂಡು ಬಂದಿದ್ದೀನಿ. ಅವೆಲ್ಲವನ್ನು ಕೂಡ ನಾನು ಹೇಳಕ್ ಹೋಗೋದಿಲ್ಲ. ಇಲ್ಲಿ
ಒಬ್ಬ ನಾಟಕಕಾರ ನಿಜವಾಗ್ಲೂ ಕವಿಯೇ ಅನ್ನುವಂಥದ್ದು ಇದೆಯಲ್ಲ, ಇದು ಒಂದು ಸಾರ್ವಕಾಲಿಕವಾದ ಯಾವತ್ತೋ ನಮ್ಮ ವಿದ್ವಾಂಸರು ಎತ್ತಿರುವ ಪ್ರಶ್ನೆ. ನಾಟಕಕಾರ ಬೇರೆ ಅಲ್ಲ, ಕವಿ ಬೇರೆ ಅಲ್ಲ. ಕವಿ ಆದವನೇ ನಾಟಕ ಬರೆಯೋಕ್ ಸಾಧ್ಯ ಆಗದು. ಆ ರೀತಿಯಾಗಿರುವ ಒಂದು ಕವಿಯ ಕಾಲ್ಪನಿಕ ಒಂದು ಭಿತ್ತಿ ಇದೆಯಲ್ಲ, ಮನೋಭಿತ್ತಿ ಇದೆಯಲ್ಲ, ಅದನ್ನ ಜೈರಾಮ್ ಬಹಳ ಚೆನ್ನಾಗಿ ಕಟ್ಟಿಕೊಡ್ತಾರೆ. ನೋಡಿ, ಇಲ್ಲಿ ಈ ಈ ನಾಲ್ಕು ಜನ ಔರಂಗಜೇಬನ ಮಕ್ಕಳಿದಾರಲ್ಲ, ಔರಂಗಜೇಬನ ಮಕ್ಕಳು ಮತ್ತು ಅವನ ಹಿಂದಿನ ಪೀಳಿಗೆಯವರು, ಬಾಬರ್ ಇರ್ಬೋದು, ಅಕ್ಬರ್ ಇರ್ಬೋದು, ಜಹಾಂಗೀರ್ ಇರ್ಬೋದು, ಶಹಜಹಾನ್ ಇರ್ಬೋದು, ಇವರು ಔರಂಗಜೇಬನ ಅಥವಾ ದಾರನ ಹಿಂದಿನ ಪೀಳಿಗೆಯವರು. ಅವರಲ್ಲಿ ಕೆಲವು ಸಾಮ್ಯತೆಗಳು ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ಅವು ಚರಿತ್ರೆಯಲ್ಲಿ ಮತ್ತೆ ಮತ್ತೆ ಪುನರುಕ್ತಗೊಳ್ತಲೇ ಇರ್ತವೆ. ಇವತ್ತು ಡೆಲ್ಲಿಯಲ್ಲಿ ನಡೆಯುವಂಥದ್ದನ್ನ ಎಷ್ಟು ಚೆನ್ನಾಗಿ ನಮ್ಮ ರಾಮಕೃಷ್ಣ ಹೇಳಿದ್ರು ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ. ಆಮೇಲೆ ಈ ಅಧಿಕಾರದ ನಶೆ ಮತ್ತು ಧರ್ಮದ ನಶೆ ಇವೆರಡೂ ಒಂದೇ. ನಾವು ಅಧಿಕಾರ ಹಿಡಿಬೇಕು ಅಂತ ಯಾವಾಗ ಹೋಗ್ತೀವೋ ಅದು ಧಾರ್ಮಿಕ ನಶೆಯ ಹಾಗೆಯೇ ಅಧಿಕಾರದ ನಶೆಯೂ ಇರುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಬಹಳ ಸ್ಪಷ್ಟವಾಗಿ ಕಟ್ಟಿಕೊಡುತ್ತೆ. ಆಮೇಲೆ ಈ ಕಾಲದ ಅನಿವಾರ್ಯತೆ ಇದೆಯಲ್ಲ, ನಮ್ಮ ಎಲ್ಲಾ ಕಾಲದೊಳಗೂ ಆಯಾ ಕಾಲಗಳಿಗೆ ಒಂದು ಅನಿವಾರ್ಯತೆ ಇರುತ್ತೆ. ಪಂಪನ ಕಾಲದಲ್ಲಿ ಒಂದು ಅನಿವಾರ್ಯತೆ ಇತ್ತು, ಆಮೇಲೆ ಕುಮಾರವ್ಯಾಸ ಅಥವಾ ನಮ್ಮ ಕನಕ ಪುರಂದರರಿಗೆ ಒಂದು ಅನಿವಾರ್ಯತೆ ಇತ್ತು, ಬಸವಾದಿ ಶರಣರಿಗೆ ಒಂದು ಅನಿವಾರ್ಯತೆ ಇತ್ತು. ಆ ಕಾಲ ಧರ್ಮ ಕವಿಗಳನ್ನ ತಿದ್ದಿ ತೀಡಿ ರೂಪಿಸ್ತಾ ಇರ್ತದೆ. ಕವಿಯಾದವನು ತಾನು ಏನ್ ಬರಿಬೇಕು ಅನ್ನೋದನ್ನ ಎಲ್ಲಿಂದ ಕಲಿತಾ ಇರ್ತಾನೆ ಅಂದ್ರೆ ಕಾಲ ಧರ್ಮದ ಮೂಲಕ ತಿಳಿತಾ ಇರ್ತಾನೆ. ತನ್ನ ಕಾಲ ತನಗೇನೋ ಹೇಳ್ತಾ ಇದೆಯಲ್ಲ, ಅದು ಆ ತರದ ಒಂದು ಅನಿವಾರ್ಯತೆಯನ್ನ ಸೃಷ್ಟಿಸುವ ಕಾಲ ಇದು. ನಿಜವಾದ ಕಾಲ ಇದು. ಬೇರೆ ಹಿಂದಿನ ಕವಿಗಳಿಗೆ ಇಲ್ಲದ ಸವಾಲು ಈ ಕಾಲದ ಕವಿಗಳಿಗೆ ಬಹಳ ಸ್ಪಷ್ಟವಾಗಿದೆ. ಇದು ಏನು ಈ ಕಾಲದ ಅನಿವಾರ್ಯತೆ ಅಂದ್ರೆ ಚರಿತ್ರೆಯನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ. ಈ ಅನಿವಾರ್ಯತೆಯಲ್ಲಿ ಇವತ್ತು ನಮ್ಮೆಲ್ಲ ತರುಣ ಲೇಖಕರು ಕೂಡ ಅದಕ್ಕೆ ಬದ್ಧರಾಗಿ ಬರಿತಾ ಇದ್ದಾರೆ. ಇವತ್ತು ನಾವೊಂದು 20 ವರ್ಷದಿಂದ 30 ವರ್ಷ ನಾವೆಲ್ಲ ಹುಡುಗರಿದ್ದಾಗ ಪ್ರೇಮ ಪ್ರೀತಿ ಪ್ರಣಯ ಅಂತ ಪದ್ಯಗಳು ಬರಿತಾ ಇದ್ದೋ, ಬಹಳ ಚೆನ್ನಾಗಿ ಹುಡುಗಿಯರನ್ನು ವರ್ಣನೆ ಮಾಡಿ. ಇವತ್ತು ಯಾವ್ದಾದ್ರು ಒಬ್ಬ ಪ್ರಾಯದ ಹುಡುಗನೋ ಪ್ರಾಯದ ಹುಡುಗಿಯೋ ಅವರ ವಯೋಮಾನಕ್ಕೆ ತಕ್ಕ ಹಾಗೆ ಒಂದು ಪ್ರೀತಿಯ ಬಗ್ಗೆ ಪದ್ಯ ಬರೀರೆ ಅಂದ್ರೆ ಪ್ರಣಯದ ಬಗ್ಗೆ ಇಲ್ಲ, ಬರೆಯೋಲ್ಲ. ಅವರು ಈ ಸಮಾಜ ಕಂಟಕಗಳ ವಿರುದ್ಧವೇ ಮಾತಾಡ್ತಾ ಇದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಇವರು ಯಾವ ಜವಾಬ್ದಾರಿಯನ್ನ ತಮ್ಮ ಮೇಲೆ ತಾವೇ ಹೊರಿಸ್ಕೊಂಡಿದ್ದಾರೆ? ಇವ್ರಿಗೆ ಇದನ್ನೆಲ್ಲ ಹಿಂಗ್ ಬರಿಬೇಕು ಅನ್ನುವಂಥದ್ದು ಯಾವುದೋ ಒಂದು ಒತ್ತಡವನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ಯಾವ ವ್ಯಕ್ತಿಯೂ ಮಾಡಿರಬಹುದಾದ ಒತ್ತಡ ಅಲ್ಲ, ಅದು ಕಾಲವೇ ಸೃಷ್ಟಿ ಮಾಡಿರಬಹುದಾದಂತ ಒತ್ತಡ. ಈ ಕಾಲದಲ್ಲಿ ಕವಿಯಾದವನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ರೆ ಈಗ ನಡೀತಾ ಇದೆಯಲ್ಲ, ಆ ರಾಜಕಾರಣಕ್ಕಿಂತ ಇವತ್ತು ಸರ್ವನಾಶ ಆಗ್ತಾ ಇರುವ ದೆಹಲಿಗಿಂತಲೂ ಬಹಳ ದೊಡ್ಡ ನಾಶ ನಮ್ಮ ಕಣ್ಣೆದುರುಗಡೆ ಬರ್ತದೆ. ಈ ದೇಶಕ್ಕೆ ಕಳೆದ 2000 ವರ್ಷಗಳಿಂದಲೂ ಕೂಡ ಗಮನಿಸಿ, ಅಲೆಕ್ಸಾಂಡರ್ ದಾಳಿ ಆದ ಕಾಲದಿಂದಲೂ ಇವ್ರಿಗೆ ಚರಿತ್ರೆ ಅನ್ನೋದು ಬಹಳ ದೊಡ್ಡ ಒಂದು ಸಾಮರ್ಥ್ಯ. ಅದರ ಪ್ರಜ್ಞೆಯೇ ಒಂದು ಜೈರಾಮ್ ಅವರಿಗೆ ಚಾರಿತ್ರಿಕ ಪ್ರಜ್ಞೆಯೇ ಮುಖ್ಯವಾದ ಅವರ ಸೃಜನಶೀಲತೆಯ ದ್ರವ್ಯ. ಅದನ್ನು ಸರಿಯಾಗಿ ಅವರು ಬಳಸ್ತಾ ಇದ್ದಾರೆ. ನೋಡಿ, ಅಲೆಕ್ಸಾಂಡರ್ ಕಾಲದಿಂದಲೂ ಕೂಡ ಇಲ್ಲಿವರೆಗೂ ನಮ್ಮ ದೇಶದೊಳಗೆ ಮತ್ತೆ ಮತ್ತೆ ಏನಾದ್ರೂ ತೊಂದರೆಗಳಾಗಿದ್ರೆ ಯಾರಿಂದ ಆಗಿದೆ? ಈ ದೇಶಕ್ಕೆ ಗಜನಿ ಮೊಹಮ್ಮದ್ನ ಗೋರಿ ಮೊಹಮ್ಮದ್ನ ಕರ್ಕೊಂಬಂದವ್ರು ಯಾರಾದ್ರೂ ಯೋಚನೆ ಮಾಡಿದಾರ? ಅವರು ನಾನು ಬೆಳಗ್ಗೆ ನಮ್ಮ ಶಂಕರೇಗೌಡರಿಗೆ ಕೇಳಿದೆ, ಸಾರ್ ಗೂಗಲ್ ಮ್ಯಾಪ್ ಕಳಿಸಿ ಕರ್ನಾಟಕ ಸಂಘ ಹೆಂಗ್ ಬರ್ಬೇಕು, ಅಲ್ಲಿ ಹಾಕೊಂಡು ಅವ್ನು ಬೆಂಗಳೂರಲ್ಲಿ ಸೀದಾ ಬಂದು ಇಲ್ಲೇ ಹೇಳಿದೆ. ಆ ತರ ಅವರು ಅಫ್ಘಾನಿಸ್ತಾನದಿಂದ ಸೋಮನಾಥ್ಪುರ ದೇವಸ್ಥಾನ ಮೇಲೆ ಬಂದು ದಾಳಿ ಮಾಡ್ತಾರೆ 17 ಸರಿ ಅಂತಂದ್ರೆ ಅವ್ರಿಗೆ ಆ ದಾರಿಯನ್ನ ತೋರಿಸಿಕೊಟ್ಟವ್ರು ಯಾರು? ಆ ಕಾಲದಲ್ಲಿ ಗುಜರಾತ್ಗೆ ವ್ಯಾಪಾರ, ಇದಕ್ಕೆ ಅಫ್ಘಾನಿಸ್ತಾನಕ್ಕೆ ಗುಜರಾತ್ ನಿಂದ ವ್ಯಾಪಾರಕ್ಕೆ ಹೋಗ್ತಿದ್ದವ್ರು ಯಾರು? ಯಾವ ಜನಾಂಗಗಳು ಆ ಕೆಲಸವನ್ನ ಮಾಡ್ತಿದ್ದೋ ಆ ಜನಾಂಗಗಳೇ ಇವತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ನಾವೆಲ್ಲ ಹಿಂದೂ ಬನ್ನಿ ಅಂತ ಹೇಳ್ತಾ ಇರೋದು. ಚರಿತ್ರೆಯನ್ನ ನಾವು ಸರಿಯಾಗಿ ಗ್ರಹಿಸಿದ್ರೆ ಇದು ಅರ್ಥ ಆಗುತ್ತೆ ನಮಗೆ. ಚರಿತ್ರೆಯನ್ನ ಗ್ರಹಿಸದ ಕಾರಣಕ್ಕಾಗಿ ಇವ್ಯಾವೂ ಅರ್ಥ ಆಗೋದಿಲ್ಲ. ನೋಡಿ, ಈ ನಾಟಕ, ಈ ಎಲ್ಲಾ ನಾಟಕಗಳನ್ನ ನೀವು ನಾಟಕದ ಸರಣಿಯನ್ನು ಇಟ್ಕೊಂಡು ನೋಡಿ. ಒಂದು ನಾಟಕದಿಂದ ಮತ್ತೊಂದು ನಾಟಕದಲ್ಲಿ ಈ ಮನುಷ್ಯನ ನಿಜವಾದ ತಾತ್ವಿಕತೆ ಮತ್ತು ತರ್ಕ ಮತ್ತು ಅವನ ಕುತಂತ್ರ, ಅವನ ವಂಚನೆ, ಅವನ ಸಂಚು, ಇವೆಲ್ಲದರ ಅನಾವರಣ ಒಂದು ನಾಟಕದಿಂದ. ಪ್ರತಿ ಸಿರಿಗೆ ಸೆರೆ ನಾಟಕದಿಂದಲೇ ಶುರುವಾಗುತ್ತೆ. ವಿಜಯನಗರ ಸಾಮ್ರಾಜ್ಯದವರು ಕೆಂಪೇಗೌಡನ್ನ ಅವನು ಬೆಂಗಳೂರು ಕಟ್ತಾ, ಕೋಟೆ ಕಟ್ತಾ, ಪೇಟೆ ಕಟ್ತಾ, ಭೈರವ ನಾಣ್ಯ ಮಾಡದ ಅನ್ನೋ ಕಾರಣಕ್ಕಾಗಿ ಬಂಧಿಸ್ಕೊಂಡು ತಗೊಂಡೋಗ್ತಾರೆ. 6 ವರ್ಷ ಜೈಲಿನಲ್ಲಿ ಇಡ್ತಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು. ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯನ್ನ ಈಗ ನಾವು ಬೇರೆ ರೀತಿಯಲ್ಲಿ ಗ್ರಹಿಸಬೇಕಾಗಿದೆ. ನೋಡಿ, ಅದನ್ನ ಏನು ಬಂಗಾರವನ್ನ ರಸ್ತೆಯ ಮಗ್ಗದಲ್ಲಿ
ಸೇರುಗಳಲ್ಲಿ ಅಳೆದು ಮಾರ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲಪ್ಪ ನಮ್ಮ ಹೈಸ್ಕೂಲಲ್ಲಿ ಮೇಸ್ಟ್ರುಗಳು ಹಿಸ್ಟ್ರಿ ಪಾಠ ಮಾಡ್ಬೇಕಾದ್ರೆ. ಆ ಚರಿತ್ರೆ ನಿಜವಾಗ್ಲೂ ಇತ್ತಾ? ನಿಜವಾಗ್ಲೂ ಇದ್ದಿದ್ರೆ ನಮ್ಮ ಹಿಸ್ಟ್ರಿ ಮೇಸ್ಟ್ರು ಓದ್ಬೇಕಾಗಿದ್ದೇನಂದ್ರೆ ಮಂಟೆಸ್ವಾಮಿ ಕಾವ್ಯ ಓದಬೇಕಾಗಿತ್ತು, ಅಥವಾ ಕುಮಾರವ್ಯಾಸನ ಉದ್ಯೋಗ ಪರ್ವ ಓದಬೇಕಾಗಿತ್ತು. ಕುಮಾರವ್ಯಾಸನ ಉದ್ಯೋಗ ಪರ್ವದಲ್ಲಿ ಬಹಳ ಸ್ಪಷ್ಟವಾಗಿ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಯಾರು ಕಾರಣ ಆಗ್ತಾರೆ ಅನ್ನುವಂಥದ್ನ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಸಂಧಾನಕ್ಕೆ ಹೋದಾಗ ಆ ದುರ್ಯೋಧನ ಆಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಡು ಹೋಗ್ತಾನೆ. ಅವರೆಲ್ಲ ಯಾರು ಅಂದ್ರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದವರು. ಕಲಹವಿಲ್ಲದೆ ನೂಲಿ ನೆಳೆಯಲ್ಲಿ ತಲೆಯನರಿಯುವ ರಾಯರು, ಒಲಿದರೆ ಕರಗುಪಿತ ಲೋಲುಪರು, ಲಂಚದ ಪರಮ ಜೀವನ ಜಾಣರು, ಕುಲಕರ್ಣಿಗಳು ಮೆರೆದರು ಆ ರಾಜ್ಯಸಭೆಯೊಳಗೆ. ಒಲಿದರೆ ಒಳಲಂಚದಲ್ಲಿ ಛಿದ್ರಿಸುವರು, ಮುನಿದೊಡೆ ಮಂತ್ರಶಕ್ತಿಯೊಳ್ಳಳಕಿಸುವರು. ಈ ಸಾಲುಗಳನ್ನ ಕುಮಾರವ್ಯಾಸ ಬರಿತಾ ಇದ್ದಾನಲ್ಲ. ಯಾರು ಆ ವ್ಯಕ್ತಿಗಳು? ಅವ್ರು ದುರ್ಯೋಧನ ಆಸ್ಥಾನದಲ್ಲಿದ್ರೋ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ರೋ? ಈ ಚಾರಿತ್ರಿಕದ ಒಂದು ಸಂಬಂಧ ಇದೆಯಲ್ಲ, ಅದನ್ನ ನಾವು ರಿಲೇಟ್ ಮಾಡ್ಕೊಳ್ಳದೆ ಇದ್ರೆ ಕಷ್ಟ ಆಗುತ್ತೆ. ಇವರೇ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣ. ಮಂಟೆಸ್ವಾಮಿ ಕಾವ್ಯಕ್ಕೆ ಬನ್ನಿ, ನಮ್ ಜನಪದರು ಕಟ್ತಾರಲ್ರಿ, ಅದು 15ನೇ ಶತಮಾನದ್ದು. ಅದ್ರೊಳಗೆ ವಿಜಯನಗರ ಸಾಲು ಅಂತಾನೆ ಒಂದು ಚಾಪ್ಟರ್ ಇಲ್ವೇನ್ರಿ ಶಿವಸ್ವಾಮಿ? ವಿಜಯನಗರ ಸಾಲಿಲ್ವಾ? ಏನಿದೆ ಅದ್ರೊಳಗಡೆ? ಮಂಟೆಸ್ವಾಮಿ ರಾಚಪ್ಪಾಜಿ ಇಬ್ರು ಇದಕ್ಕೆ ಹೋಗ್ತಾರೆ. ಎಲ್ಲಿಗೆ? ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ದಾರಿ ಒಳಗೆ ವಿಜಯನಗರ ಪಟ್ಟಣ ಸಿಗುತ್ತೆ. ಆ ರಾಚಪ್ಪಾಜಿ ಹುಡುಗ, ಅವನಿಗೆ ಕುತೂಹಲ, ಗುರುಗಳೇ ಈ ಊರಿನ ಬಗ್ಗೆ ಬಹಳ ಜನ ಏನೇನೋ ಹೇಳ್ತಾರೆ, ಒಂದೇ ಒಂದ್ಸರಿ ಈ ಊರು ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ. ಮಂಟೆಸ್ವಾಮಿ ಹೇಳ್ತಾರೆ, ರಾಚಪ್ಪ ಇಲ್ಲ ಬೇಡ ಮಗು, ಹೋಗ್ಬೇಡ, ಅಲ್ಲಿ ಮನುಷ್ಯರಿಲ್ಲ ಕಣಯ್ಯ, ಅಲ್ಲೆಲ್ಲ ಮಾಟಗಾರರು, ಮೋಡಿಕಾರರು, ನೀಚರು, ದುಷ್ಟರು, ಕುಡಿಯಕ್ ಒಂದ್ ಲೋಟ ನೀರು ಕೊಡಲ್ಲ ಕಣಯ್ಯ, ಯಾಕೆ ಯಾವ ಐತಿಯ? ಈ ರೀತಿಯಾಗಿ ಮಂಟೆಸ್ವಾಮಿ ಹೇಳಿದ್ರು. ಆ ಹುಡುಗ ಬಿಡಲ್ಲ, ಇಲ್ಲಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂದ್ರೆ ಆ ಹುಡುಗನ್ನ ಮೋಡಿ ಮಾಡಿ ಕಲ್ಲಲ್ಲಿ ಹೊಡೆದು ಮಾಡಬಾರ್ದೆಲ್ಲ ಹಿಂಸೆ ಕೊಟ್ಟು ಅವನ್ ಕಳಿಸ್ತಾರೆ. ಮಂಟೆಸ್ವಾಮಿ ಕೊನೆಯೊಳಗೆ ಕೆಲವು ಕಾಡಿನ ಹಣ್ಣುಗಳನ್ನು ಕಿತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದು, ನೋಡಪ್ಪ ಹೇಳಿಲ್ವಾ, ತಗೋ, ಮನುಷ್ಯರು ಕುಡಿದಿದ್ರೇನು ಮರ ಹಣ್ಣು ಕೊಡ್ತದೆ ತಿನ್ನು ಅಂತ ಮಂಟೆಸ್ವಾಮಿ ಆ ರಾಚಪ್ಪಾಜಿಗೆ. ಏನು ಇದು ಚರಿತ್ರೆಯನ್ನ ನಾವು ಗ್ರಹಿಸಬೇಕಾದ ಚರಿತ್ರೆಯನ್ನ ಯಾವ ರೀತಿ ಗ್ರಹಿಸಬೇಕು ಅನ್ನೋದು ಮಂಟೆಸ್ವಾಮಿ ಒಳಗಿದೆ. ನಮ್ಮ ಚರಿತ್ರೆಯ ತಜ್ಞರಿದಾರಲ್ಲ, ಅವ್ರು ಯಾಕೆ ಇದನ್ನೆಲ್ಲ ಯೋಚನೆ ಮಾಡಲ್ಲ? ಹಿಸ್ಟ್ರಿಗೆ ಲಿಟ್ರೇಚರ್ ಈಸ್ ಆಲ್ಸೋ ಸೋರ್ಸ್ ಆಫ್ ಹಿಸ್ಟ್ರಿ ಅಂತ ಹೇಳ್ತಾರೆ, ಅವರು ಹೇಳ್ತಾರೆ ಅಷ್ಟೇ. ಕುಮಾರವ್ಯಾಸನ ಹಿಸ್ಟ್ರಿಗೆ ಯಾಕೆ ತಗೊಳ್ತಾ ಇಲ್ಲ? ಫ್ರಾನ್ಸಿಸ್ ಬುಕಾನನ್ ಬರೆದಿದ್ದೇ ಬೇಕು, ಅಥವಾ ಇನ್ಯಾವುದೋ ಬ್ರಿಟಿಷ್ ಇತಿಹಾಸಕಾರ ಬರೆದಿದ್ದೇ ಬೇಕು, ಹಿಂಗೆಲ್ಲ ಇದೆ. ನೋಡಿ ನಮ್ಮ ಜನರ ಸ್ವಭಾವ ಹೇಗೆ ಅಂತಂದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಯಾವ್ದಾದ್ರು ನಾಟಕ ಇದ್ರೆ ಹೇಳಿ ಸರ್ ನೋಡ್ಬೇಕು ಅಂದ್ರೆ, ಅಲ್ಲಿ ತುಘಲಕ್ ನಾಟಕ ನಡೀತದೆ ಹೋಗ್ರಿ ಅಂತಂದೆ. ಸಮುದಾಯದವರು ಮಾಡ್ತಾ ಇದ್ರು ಕಲಾಗ್ರಾಮದಲ್ಲಿ. ಅವರು ತುಘಲಕ್ ಅನ್ನೋ ಹೆಸರು, ರೀ ಸಾರ್ ಆ ಸಾಬ್ರ ನಾಟಕ ಎಲ್ಲ ನೋಡಲ್ಲ ಸರ್. ಅವ್ರಿಗೆ ಸ್ವಲ್ಪ RSS ಇದಕ್ಕೆ ತಯಾರಾಗ್ತಾ ಇತ್ತು ಅವ್ರ ಮನಸ್ಸು, ಅಥವಾ BJP ಆ ಕೋಮುವಾದಿ ಇದಕ್ಕೆ ಅವ್ರ ಮನಸ್ಸು ತಯಾರಾಗ್ತಾ ಇತ್ತು. ನೋಡಲ್ಲ ಸರ್. ನಾನು ಹೇಳಿದೆ, ಅಲ್ಲರಿ ಅದು ತುಘಲಕ್ ಅಂದ್ರೆ ಸಾಬ್ರ ನಾಟಕ ಅಲ್ಲರಿ, ಇನ್ನು ಯಾರ್ಯಾರೋ ನೆಹರು ತರದವ್ರ ಬಗ್ಗೆ ಬರೆದಿರ್ಬಹುದಾದಂತ ಒಂದು ನಾಟಕ. ಚರಿತ್ರೆ ಅನ್ನೋದನ್ನ ನೀವು ಹಂಗೆ ಒಂದು ಜಾತಿಗೆ ಸೀಮಿತ ಮಾಡಿ ಇದೆಲ್ಲ ಮಾಡಿ ನೋಡಬಾರ್ದು ಅಂತೇಳಿ. ನಮ್ಮ ನಾಟಕಕಾರರು ಕೂಡ ಎಷ್ಟು ಮುಖ್ಯ ಅಂತಂದ್ರೆ, ಲಂಕೇಶ್ ಆಗ್ಲಿ, ಕಾರ್ನಾಡ್ ಆಗ್ಲಿ, ಕಂಬಾರ ಆಗ್ಲಿ, ಇವರು 3 ಜನರು ಆಯ್ಕೆ ಮಾಡ್ಕೊಂಡಿರೋ ನಾಟಕಗಳ ಥೀಮ್ ಗಮನಿಸಿ. ಒಂದ್ ಕಡೆ ಶರಣರನ್ನ ಆಯ್ಕೆ ಮಾಡ್ಕೊಳ್ತಾರೆ, ತಲೆದಂಡ, ಸಂಕ್ರಾಂತಿ, ಲಂಕೇಶ್ದು ಸಂಕ್ರಾಂತಿ, ಕಾರ್ನಾಡದ್ದು ತಲೆದಂಡ. ಆಮೇಲೆ ಇನ್ನೊಂದ್ ಕಡೆ ಲಂಕೇಶ್ ಗುಣಮುಖ, ಇವರು ತುಘಲಕ್. ಹಾಗೇನೆ ಇಲ್ಲಿ ಮಹಮ್ಮದ್ ಗವಾನ್ ಮತ್ತು ಶಿವಶರಣರ ಬಗ್ಗೆ ಒಂದು ನಾಟಕವನ್ನು ಕೂಡ ಯಾವ್ದದು ಶಿವರಾತ್ರಿ, ಶಿವಶರಣರ ಬಗ್ಗೆ ಕಂಬಾರರು ಶಿವರಾತ್ರಿ ಅಂತ ಬರೀತಾರೆ. ಈ ಮುಸ್ಲಿಂ ಇದರ ಬಗೆಗೆ ಮಹಮ್ಮದ್ ಗವಾನ್ ಅನ್ನೋ ನಾಟಕವನ್ನು ಬರೀತಾರೆ. ಇದು ಎಲ್ಲ ಕಾಲದ ಅನಿವಾರ್ಯತೆ, ಕವಿಗಳು ಬರಿತಾ ಇರೋದಲ್ಲ, ಇದು ಕಾಲ ಅವ್ರ ಕೈಲಿ ಬರೆಸ್ತಾ ಇದೆ ಅನ್ನೋದಕ್ಕೆ ಈ ತರದ ಬೇಕಾದಷ್ಟು ಸಾಕ್ಷಿಗಳು ಸಿಗ್ತವೆ. ಆಮೇಲೆ ನೋಡಿ, ಕೊನೆಯ ಒಳಗಡೆ ಇವ್ರು ಬಂದು ಬಾಹುಬಲಿಯ ಇದನ್ನ ಹೇಳಿದ್ರು, ರಾಜ್ಯಕ್ಕಾಗಿ ಬಡಿದಾಡ್ಬೇಕಾದ್ರೆ ರಾಜ್ಯವನ್ನೆಲ್ಲ ಬಿಟ್ಟ ಬಾಹುಬಲಿ ಬರ್ತಾನೆ ಕೊನೆಯೊಳಗೆ ಒಂದು ಪಾತ್ರವಾಗಿ. ನಾನೆಲ್ಲೋ ಒಂದು ಪದ್ಯದೊಳಗೆ ಯಾವಾಗಲೂ ಒಂದ್ಸರಿ ಬರೆದಿದೆ, ಎಲ್ಲ ಬಿಟ್ಟ ಕಲ್ಲು ಗೊಮ್ಮಟನನ್ನು ಸುತ್ತಿದ ಹೂಬಳ್ಳಿ ಎಲ್ಲವೇ ನೀನು. ಯಾವುದೋ ಹುಡುಗಿ ಕುರಿತು ಬರ್ದಿದ್ನೋ ಏನೋ ಗೊತ್ತಿಲ್ಲ, ಮರ್ತೋಗಿದೆ. ಎಲ್ಲ ಬಿಟ್ಟ ಕಲ್ಲು ಗೊಮ್ಮಟನನ್ನು ಸುತ್ತಿದ ಹೂಬಳ್ಳಿ ನೀನು ಅಂತ ಬರ್ದಿದ್ದೆ. ಸೊ ಎಲ್ಲ ನನ್ಗೇನೋ ಬೇಡ ಅಂತಂದ್ರೆ, ಈ ಕವಿ ಅವನ ಕಾಲತ್ರ ಒಂದು ಹೂಬಳ್ಳಿಯನ್ನ ಕೆತ್ತಿ ಇಟ್ಟುಬಿಟ್ಟಿದ್ದಾನೆ. ಇಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಗಮನಿಸಿದ್ರೆ ಮಾತ್ರ ಇದು ನನಗ ಏನನ್ನಿಸುತ್ತೆ ಅಂದ್ರೆ, ಜಯರಾಮ್ ಅವರ ನಾಟಕಗಳು, ಇವರೆಲ್ಲ ಈ ನಾಟಕಗಳನ್ನ ನಾವು ಕೇವಲ ನಾಟಕವಾಗಿ ಗ್ರಹಿಸದೆ ಮುಂದೆ ಒದಗಬಹುದಾದ ಕರಾಳ ಭವಿಷ್ಯದ ಚಿತ್ರಣವನ್ನಾಗಿ ಗ್ರಹಿಸಬೇಕಾಗುತ್ತೆ. ಇದು ಚರಿತ್ರೆಯ ದುರಂತವಾಗಿ ಕಾಣಿಸ್ತಾ ಇದೆ. ಮನುಷ್ಯನ ಪಾತಕ ಲೋಕ ಎಷ್ಟು ವಿಸ್ತಾರವಾದ್ದು, ಅದು ಕಾಲಾತೀತವಾಗಿ ಕಾಲಾಂತರಗಳ ದೇಶಾಂತರ
ಕಾಲಾಂತರಗಳನ್ನ ಮೀರಿ ಈ ಮನುಷ್ಯನ ಪಾತಕ ಬುದ್ಧಿ ಅನ್ನೋದು ಮುಂದುವರಿತಾ ಇದೆಯಲ್ಲ, ಇದಕ್ಕೆ ಹೊಣೆ ಯಾರು? ಇದನ್ನೆಲ್ಲದ್ರಿಂದ ನಮ್ಮ ಜನರನ್ನ, ನಮ್ಮ ಮುಂದಿನ ಪೀಳಿಗೆಯನ್ನ ಕಾಪಾಡಬೇಕಾದಂತ ನಮ್ಮ ಆ, ಹೊಸ ಕಾಲದ ಯೋಚನೆ ಏನು? ನಮ್ಮಲ್ಲಿ ಏನಾದ್ರೂ ಅದಕ್ಕೆ ಬೇಕಾದ ಸಿದ್ಧತೆ ಇದೆಯಾ? ಆ ಸಿದ್ಧತೆಯ ಸೂಕ್ಷ್ಮಗಳನ್ನ ಜಯರಾಮ್ ಅವರ ನಾಟಕಗಳು ಕಟ್ಕೊಡ್ತವೆ. ಸೊ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರ.